ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಮಧ್ಯೆ ಮೊಬೈಲ್ ಶಾಪ್ ಮಾಲೀಕನಿಗೆ ಚಾಕು ಇರಿತ ಅನ್ಯ ಕೋಮಿನ ಯುವಕ. ಇಲ್ಲೇ ಬರೋದು ಪ್ರಾಬ್ಲಮ್ ಏನು ಅಂತಂದ್ರೆ, ಈ ಅನ್ಯ ಕೋಮಿನ ಅಂತ ಬಂದ್ರೆ ಅಲ್ಲಿ ರಾಜಕೀಯ ಶುರುವಾಗುತ್ತೆ, ಅಲ್ಲಿ ಧರ್ಮ ಶುರುವಾಗುತ್ತೆ, ಅಲ್ಲಿ ಕೋಮು ಸೌಹಾರ್ದತೆ ಕದಡುತ್ತೆ. ಇಂತಹ ಘಟನೆಗಳಿಗೋಸ್ಕರ ಕೆಲವರು ಕಾಯ್ತಾ ಕೂತಿರ್ತಾರೆ. ಅದು ಕೊಂದವನು ಅನ್ಯ ಕೋಮಿನ ಯುವಕ ಆದರೆ ಮುಗಿದೋಯ್ತು ಕತೆ. ಇಂತಹ ಘಟನೆಗಳಲ್ಲಿ ಎಸ್ಪೆಷಲಿ ಈಗಿನ ಕಾಲಘಟ್ಟದಲ್ಲಿ ಅದು ಆಗ್ತಾ ಇದೆ. ಸೊ ಮೊಬೈಲ್ ಶಾಪ್ ಮಾಲೀಕನ ಇರಿದಿದ್ದಾನೆ ಒಬ್ಬ ಅನ್ಯ ಕೋಮಿನ ಯುವಕ. ಚಿತ್ರದುರ್ಗ ನಗರದ ಚೌಧರಿ ಮೊಬೈಲ್ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಅದು ಮೊಬೈಲ್ ವಿಚಾರಕ್ಕಾಗುತ್ತೋ, ಇನ್ನೊಂದು ವಿಚಾರಕ್ಕಾಗುತ್ತೋ, ಮತ್ತೊಂದು ವಿಚಾರಕ್ಕಾಗುತ್ತೋ ಗೊತ್ತಿಲ್ಲ. ಕೊಲೆ ಮಾಡಿದವನು ಆತ ಮುಸ್ಲಿಂ ಆದರೆ ಅದು ದೊಡ್ಡ ವಿಷಯ ಆಗುತ್ತೆ. ಮೊಬೈಲ್ ವಿಚಾರಕ್ಕೆ ಕಿರಿಕಾಗಿ ಮುಸ್ಲಿಂ ಯುವಕನಿಂದ ಹಲ್ಲೆ. ವಿಕ್ರಮ್ ಚೌಧರಿ ಎಂಬ ಯುವಕನಿಗೆ ಚಾಕು ಇರಿದು ಎಸ್ಕೇಪ್ ಆಗಿದ್ದಾನೆ. ಹಲ್ಲೆಗೊಳಗಾದ ಯುವಕನ ಕಿವಿ ಭಾಗಕ್ಕೆ ಗಂಭೀರವಾದಂಥ ಗಾಯ ಆಗಿದೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಗಾಯಾಳು ಯುವಕನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆ ಮುಂಭಾಗ ಈಗ ಹಿಂದೂ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಮುಸ್ಲಿಂ ಯುವಕನ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಭೇಟಿ ಕೊಟ್ಟಿದ್ದಾರೆ. ಚಾಕು ಇರಿತದ ಬಗ್ಗೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಕುಮಾರ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಚಿತ್ರದುರ್ಗದ ಸಂತೆ ಹೊಂಡ ಬಳಿ ಈ ಚಾಕು ಇರಿತ ಆಗಿದೆ. ಸ್ಕ್ರೀನ್ ಗಾರ್ಡ್ ವಿಚಾರಕ್ಕೆ ಚಾಕುವಿನಿಂದ ಚುಚ್ಚಿದ್ದಾನೆ. ಇನ್ನು ಸಿಸಿಟಿವಿ ದೃಶ್ಯಗಳನ್ನ ಆಧರಿಸಿ ಕೂಡ ಆರೋಪಿಯನ್ನ ಬಂಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮೊಬೈಲ್ ವಿಚಾರಕ್ಕೆ ಏನು ಜಗಳ ಆಯಿತೋ, ಎತ್ತ ಜಗಳ ಆಯಿತೋ ಗೊತ್ತಿಲ್ಲ. ಆತ ಚಾಕು ಯಾಕೆ ಇಟ್ಕೊಂಡು ಹೋಗಿದ್ದ ಮೊಬೈಲ್ ಅಂಗಡಿಗೆ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲೇನಾದರೂ ಚಾಕು ಇತ್ತಾ, ಅಥವಾ ಆತ ಏನಾದರೂ ರೌಡಿನ, ಅಥವಾ ಚಾಕುನ ಯಾವಾಗಲೂ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತಾನ, ಯಾಕೆ ಚಾಕು ಇರ್ದಿದ್ದಾನೆ ಅಂತ. ಸೊ ಇಂತಹ ಘಟನೆಗಳಲ್ಲೂ ಕೂಡ ಅಲ್ಲಿ ಧರ್ಮನ ಬೆರೆಸೋದು, ಅಥವಾ ಅದರಲ್ಲಿ ಮತ್ತೆ ಕೋಮು ಭಾವನೆಗಳನ್ನು ಕೆರಳಿಸುವಂಥದ್ದು, ಅದರಲ್ಲಿ ರಾಜಕೀಯ ಮಾಡೋದು, ಅದರಲ್ಲಿ ಹಿತಾಸಕ್ತಿ ಹುಡ್ಕೋದು. ಐ ಡೋಂಟ್ ನೋ, ದಿಸ್ ಟ್ರೆಂಡ್ ಇಸ್ ವೆರಿ ಡೇಂಜರಸ್ ಟ್ರೆಂಡ್, ಐ ಆಮ್ ಟೆಲ್ಲಿಂಗ್ ಯು. ಈ ಥರದ ಟ್ರೆಂಡ್ ಏನಿದೆ ಇದು ರಾಜ್ಯದ ಒಂದು ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ. ಈಗ ಹಿಂದೂ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿದ್ದಾರೆ, ನ್ಯಾಯಕ್ಕೋಸ್ಕರ ಬೇಡಿಕೆ ಇಟ್ಟಿದ್ದಾರೆ. ಈಗ ಚಾಕು ಇರಿತ ಆಗಿರೋದನ್ನ ನಾವು ಖಂಡಿಸೋಣ, ಮತ್ತು ಚಾಕು ಇರಿತದಂತಹ ಕೃತ್ಯಕ್ಕೆ ಕೈ ಹಾಕಿರುವಂತಹ ಇಂಥ ಕ್ರಿಮಿನಲ್ಗಳನ್ನು ಒಳಗಾಕಬೇಕು. ಚಾಕು ಇಟ್ಕೊಂಡು ಮೊಬೈಲ್ ಅಂಗಡಿಗೆ ಹೋಗೋ ಅಂಥದ್ದು ಏನಿತ್ತು, ಈ ಹಿಂದೆ ಏನಾದರೂ ದ್ವೇಷ ಇತ್ತಾ ಅವರಿಬ್ಬರ ಮಧ್ಯೆ, ಇದೆಲ್ಲದರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾರೆ. ಬಟ್ ಇದರಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಎಲಿಮೆಂಟನ್ನು ತರೋದು, ಇದನ್ನು ಕೋಮು ದೃಷ್ಟಿಯಿಂದ ನೋಡೋದು, ಇದಕ್ಕೆ ಒಂದು ಕೋಮು ಬಣ್ಣವನ್ನು ಹಚ್ಚುವುದು, ಅದು ಎಷ್ಟು ಮಟ್ಟಿಗೆ ಸರಿ ಅಂತ ನಾಗರಿಕರು ನಾವು ಯೋಚನೆ ಮಾಡಬೇಕು. ಎಲ್ಲ ಕಡೆ ದಿನ ಒಂದು ಕಡೆ ಆಗ್ಲಿಕ್ಕೆ ಕಾರಣನೇ ಇಲ್ಲ. ನೀವು ಬಿಗಿಯಲ್ಲಿ ಇರ್ತಕ್ಕಂಥದ್ದೇ ಇದು ಆಗ್ತಾ ಇರೋದು. ದಯವಿಟ್ಟು ಮಾಡಬೇಕು, ಅದಕ್ಕೆ ಕಾರಣ ಅದು ಓಕೆ ಸರ್. ಬೆಳಗ್ಗೆ 11:30-12 ಗಂಟೆ ಮಧ್ಯದಲ್ಲಿ ನಮ್ಮ ಟೌನ್ PS ಲಿಮಿಟ್ಸ್ ಸಂತೆ ಹೊಂಡ ಏರಿಯಾದಲ್ಲಿ ಒಂದು ಘಟನೆ ನಡೆದಿತ್ತು. ಅಲ್ಲಿ ಒಂದು ಮೊಬೈಲ್ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿ ಮೊಬೈಲ್ ಇದು ಸ್ಕ್ರೀನ್ ಗಾರ್ಡ್ ಹಾಕೊಳ್ಳೋಕ್ಕೆ ಬಂದು ಒಂದು ಗಲಾಟೆ ಮಾಡಿ ಒಂದು ಸಣ್ಣ ಚಾಕುನಿಂದ ಮೊಬೈಲ್ ಶಾಪ್ ಓನರ್ನ ಚುಚ್ಚಿದ್ದಾನೆ.
ಒಂದು ಸ್ಟ್ಯಾಬಿಂಗ್ ಇನ್ಸಿಡೆಂಟ್ ಆಯಿತು. ಸೊ ವಿಕ್ಟಿಮ್ ಬಂದುಬಿಟ್ಟು ವಿಕ್ರಮ್ ಅಂತ ಹೇಳಿ, ಇವರು ಇಲ್ಲೇ ಚಿತ್ರದುರ್ಗ ರೆಸಿಡೆಂಟ್. ಸೊ ಅವ್ರಿಗೆ ಸ್ವಲ್ಪ ಗಾಯ ಆಗಿತ್ತು, ಅವ್ರನ್ನ ಚಿತ್ರದುರ್ಗ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದರು. ಇವಾಗ ಅವ್ರಿಗೇನು ಸಮಸ್ಯೆ ಇಲ್ಲ, ಡಾಕ್ಟರ್ ಅವ್ರಿಗೂ ನಾವು ಮಾತಾಡಿದ್ವಿ. ಸೊ ಈ ಘಟನೆಗೆ ಸಂಬಂಧಪಟ್ಟಂತೆ ನಾವು ಒಂದು FIR ಮಾಡ್ತಾ ಇದ್ದೀವಿ ಟೌನ್ ಲಿಮಿಟ್ಸಲ್ಲಿ, ಮತ್ತು ಆರೋಪಿ ಯಾರಿದ್ದಾರೆ ಅವ್ರನ್ನ ಬೇಗನೆ ಪತ್ತೆ ಮಾಡಿ ಅರೆಸ್ಟ್ ಮಾಡಿ ಮುಂದಿನ ಡೀಟೇಲ್ಸನ್ನು ಶೇರ್ ಮಾಡ್ತೀವಿ. ಬೆಳಗ್ಗೆ 11:30-12 ಗಂಟೆ ಅಪ್ರಾಪ್ತ ಕಸ್ಟಮರ್ ಗೊತ್ತಿಲ್ಲ ಯಾರು ಅಂತ ಬಂದ ಅಂಗಡಿಗೆ ಅವರು ಬಂದ್ಬಿಟ್ಟು ಒಂದು ಯಾವುದೋ ಡಿಸ್ಪ್ಲೇ ತಗೊಂಡ್ರು, ಅದು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಅಂತ ತಿರ್ಗಾ ಮತ್ತೆ ಬಂದ್ರು. ಅದಕ್ಕೊಂದು 100 ರೂಪಾಯಿ ಡಿಫ್ರೆನ್ಸ್ ಇತ್ತು. ಇವರು ನಮ್ಮ ಬ್ರದರ್ ಅವರು 100 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು. ಅವರು ಇಲ್ಲ, ನಾನು 100 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ ಅಂತ ವಾದ ಮಾಡಿದ್ರು. ಅದಕ್ಕೆ ಇಲ್ಲಪ್ಪ ನನಗೆ ಇಟ್ಟಲ್ಲ ಅಂದ್ಬಿಟ್ಟು ಪೂರ್ತಿ ಅಮೌಂಟ್ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಕೇಳಲಿಲ್ಲ. ಅದೊಂದು ಮಾತಿಗೆ ಅವರು ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂದ್ರೆ ಏನು ಮಾಡಲಪ್ಪ, ಸುತ್ಕೊಂಡು ಹೋಗೋದಿಕ್ಕೆ ಕೈಯಲ್ಲಿ ಬೀಗದ ಜೊತೆಗೆ ಏನೋ ಚಾಕು ಅಂತದೇನೋ ಮಾರಾಟ ವಸ್ತು ಇತ್ತು ತಗೊಂಡು ಸ್ವಿಚಪ್ ಬಂದ. ಒಂದ್ಸರಿ ತಡೆದ್ರು, ಈಗ 2ನೇ ಸರಿ ಇಂಥ ಜಾಗದಲ್ಲಿ ಹೋಗಿ ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತೀವ್ರವಾದ ಗಾಯ ಆಗಿದೆ. ಡಾಕ್ಟರ್ ಈಗ ಸದ್ಯಕ್ಕೆ ನಾರ್ಮಲ್ ಅಂತ ಹೇಳಿದ್ದಾರೆ. ಅದು ಗೊತ್ತಿಲ್ಲ, ನೀವು ಅಪ್ರಾಪ್ತ ಹೊಸದಾಗಿ ಬಂದಿದ್ದು. ಅದು ಮುಂಚೆ ಇನ್ನೊಂದ್ಸರಿ ಬಂದಿದ್ದ, ಯಾರು ಅಂತ ಗೊತ್ತಿಲ್ಲ, ಕಸ್ಟಮರ್ ಆಸ್ ಎ ಕಸ್ಟಮರ್ ಅಂತಾನೆ ಬಂದಿದ್ದು ಅವನ ಅಂಗಡಿಗೆ. ಮುಸ್ಲಿಂ ಹುಡುಗನೇ ಅವರು, ಕಸ್ಟಮರ್ ಅಂತ ಬಂದ. ಅವನು ನನ್ನ ಪ್ರಕಾರ ಫುಲ್ಲು ಗಾಂಜಾ ಇದರಲ್ಲಿ ಮತ್ತಲ್ಲಿದ್ದ, ಒಬ್ಬನೇ ಬಂದಿದ್ದು, ಕಣ್ಣೆಲ್ಲ ಎಳಿತಾ ಇದ್ದ. ಹೇಳಿದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಸ್ವಲ್ಪ ವಾದ ಮಾಡ್ದ. ಗಾಯಾಳು ಒಬ್ನೇ, ನಮ್ಮ ಬ್ರದರ್ ಒಬ್ನೇ, ವಿಕ್ರಮ್ ಚೌಧರಿ ಅಂತ, ಚೌಧರಿ ಮೊಬೈಲ್. ಇಲ್ಲ, ನಂದು ಅಂಗಡಿ ಪಕ್ಕ ಇದೆ, ಅಲ್ಲಿಂದ ಬರೋಷ್ಟೇ ಟೈಮ್ ಆಯ್ತು. ಅಲ್ಲಿ ಹೊರಗಿದ್ದ ಅವನು, ಅದೊಂದಾಯ್ತು. ಈಗ ಏನಾಗಿದೆ? ಇಲ್ಲ, ಇಲ್ಲಿ ಏನೂ ಆಗಿಲ್ಲ ಸದ್ಯಕ್ಕೆ. ಇಲ್ಲಿ ಒಂದು 4 ಸ್ಟಿಚಸ್ ಇದೆ, ಏನು ನಾರ್ಮಲ್ ಅಂತ ಹೇಳಿದೆ ಡಾಕ್ಟರ್. ಮುಂದೆ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.